ಏನ ಏ ಏನ ಚಾನಾರು ಕುಡಿಸ್ಬಾರ. ಚಾ ಕುಡಿಬೇಕು. ಕುಡಿಸ್ತ ನಡ್ಲಿ. ಒಂದ್ ಬೆಳಗ್ಲಿಂದ ನೋಡ ಮನ್ಯಾಗ ಒಂದಿಟ್ ಚಾ ಕುಡ್ದಿದ್ದೆ. ಆಕಿನ ಮನಿಗೆ ಚಾ ಮಾಡಂದ್ರ ಆದಿಲ್ಲ ಈದಿಲ್ಲ ಅಂತಂದ್ ಹೊರಗಾಕ್ ಶುರು ಮಾಡಿದ್ಲ. ಹಂಗ ಮನಿಯಿಂದ ಹೊರಗ್ ಬಂದ್ ನನಗಂತ್ರು ಚಾ ಚಟ ಜಗ್ಗಾಗೈತಪ್ಪ ಯಪ್ಪ. ಏ ಮಗ ಕುಡಿಸ್ತ ನಡಿ ಚಾನ. ಅಲ್ಲೇ ಚಾ ಕುಡಿತೀನಿ ಅಂತೀಯಲ್ಲ, ರೊಕ್ಕ ಅವನಂತ ಮಗ. ಮತ್ ಹೆಂಗೀಗ? ಅಲ್ಲಲ್ಲಿ ಚಾ ಕುಡಿಯಕ್ ರೊಕ್ಕನ ಬೇಕ. ತೆಲಿ ಇರ್ಬೇಕಲ್ಲಿ. ತೆಲಿನ ತೆಲಿ ಮತ್ತು ಸಮಾಧಾನ ಯಾಲ್ದಿದ್ರ ಚಾ ಕುಡಿದ ದೊಡ್ಡದ ಬರ ಮಗನ ಬಾ. ಸಮಾಧಾನ ಶೀನಾ ಮಗನ ಬಾ ಇಲ್ಲಿ. ಈಗ ನಾವ್ ಹೆಂಗಿದ್ರು ಅವ್ ನಮ್ ಕವಿ ಅದನಲ್ಲ ಕೆಂಚಪ್ಪ. ಯಾರ ನಮ್ ಕೆಂಚಪ್ಪನ ಮುದ್ದಾಮ್ ಕವಿ. ಆ ಕವಿ ಮನಿ ಇಲ್ಲೇ ಐತಿಲಿ. ಏನಿಲ್ಲ ಹೋಗಿ ಕವಿಗಳ ಒಂದೆರಡು ಕವನ ಹೇಳ್ರಿ ಕೇಳಾಕಾಗೆ ಬಂದು ಏನ್ಬಿಟ್ರೆ ಉರುಪತ್ ಬಿಡ್ತಾನ. ಫಸ್ಟ್ ಕ್ಲಾಸ್ ಮಂಡಕ್ಕಿ ಮಾಡಿಸ್ತಾನ. ಆಮೇಲೆ ಚಾ ಮಾಡಿಸ್ತಾನ. ಫಸ್ಟ್ ಕ್ಲಾಸ್ ಕುಡುದ ಅವನ್ ಕವನ ಯಾವನಿಗೆ ಬೇಕಾಗಿತ್ತಲೆ, ನಮಗ್ ಬೇಕಾಗಿರೋದು ಮಂಡಕ್ಕಿ ಚಾ. ಪುಣ್ಯ ಬರ್ತೈತಿ ಮರ. ಮೊದ್ಲ ನಡಿ. ನನ್ ಮಗನ್ ನೋಡ್ದ ಬಾಳ ದಿನ ಆಗೈತಿ. ಅವನ್ ಕವಿ ಏನು ಎಂತು ದೇವ್ರಿಗೆ ಗೊತ್ತಪ್ಪ ಯಪ್ಪ. ಲೇಸಿನ ಅವನ್ ನೀನ ಕರಿಬೇಕ ಮಗನ. ಕರಿಬೇಕು. ನಾವು ನಿನ್ಗ ಕ್ಲೋಸ್ ಅದನವ. ನೋಡ ಕ್ಲೋಸ್. ನೀನು ತಿಂತೀಯಲ್ಲ ನನ್ ಕೂಡ ನೀನು ಕರ್ರಿ. ನೀನು ಕರೆದ್ರ ಬರ್ತೇನೆ ನಾನು. ಇಲ್ಲಿಗೆ ಹೋಗ ಇಲ್ಬಾ ಮರ ಹೊಟ್ಟೆ ಅನ್ಸತಿ. ನಿನ್ನೆ ನಾನು ಒಂದು ಕವನ ಬರ್ತಿದ್ದಲ್ಲ, ಕೇಳ ನೀ ಕೇಳಿ ಹೂ ಅಂದ್ರ ಮತ್ತ 4 ಮಂದ್ಯಾಗ ಓದಾಕ ಹೇಳಾಕ ದೇಶ ಆಗಂಗಿಲ್ಲ ನಮ್ಗೆ. ಹಂಗ ಕೇಳ. ಕತ್ತಿಗೂ ಬಂತು ಒಂದು ಕಾಲ, ಈಗೆಲ್ಲರೂ ಕೇಳಾಕತ್ತಾರ ಕಾಲ. ಕತ್ತಿಗೂ ಬಂತು ಒಂದು ಕಾಲ, ಈಗೆಲ್ಲರೂ ಕೇಳಾಕತ್ತಾರ ಕಾಲ. ಬಾಳ ಚಲೋ ಐತ್ರಿ. ಏನ ನಾಯಿ ಐತೆ ಮಗನ. ಅವನ ಒಂದ್ ದೊಡ್ಡ ನಾಯಿ. ಆ ನಾಯಿ ಏನ್ ಮಾಡ್ತದ? ಕೂಗ್ ನಡಿಯಲೆ. ಕವಿಗಳ 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 ಕೆಂಚಪ್ಪಣ್ಣಾರ ಕವಿಗಳ ಇಷ್ಟೊತ್ತಾದ್ರೂ ಬರುವಲ್ಲ. ಬಾಂಡೆ ಗಿಂಡೆ ಬೆಳಗಾಕತ್ತಾನ. ನಮಸ್ಕಾರ. ನಮಸ್ಕಾರ ರೀ ಕವಿಗಳ. ಆರಾಮದ್ರಿ? ನಾನು ನಿಮ್ಮ ದಿನ ಕಾಯ್ಕತ್ತಿದ್ದೆ. ಚಲೋ ಆತ್ರಿ. ಬಾಳ ದಿನ ಆಗಿತ್ತು ಭೇಟಿ ಆಗಿದ್ದಿಲ್ಲ. ನನಗ ಅನ್ಸಿತ್ತ ಯಾಕ ನಮ್ ದೋಸ್ತರು ಬಾಳ ದಿನ ಆತ ನನ್ ಕವನ ಕೇಳಾರ್ದ ಹಿಂದಿಂದ ನಾಳೆ ಬಂದು ಬರ್ಬೋದು ಅಂತ ಅನ್ಸಿತ್ತ. ಬಂದ ಇವ ಚಾಪಿ ಹಾಸದ್ ನೋಡಿದ್ರ ನಮ್ಮನ್ನ ನಾಯಿ ಕುಂದುರ್ಸ್ತಾನ ಅಂತ ನಾನು. ಮಗನ ಒಳಗ ನಡಮನಿ ಸೋಲಾಕತ್ತಲ್ಲ. ಇಲ್ಲಿ 10 ಕವನ ಓದ್ತಾನ. ನಡಿ ಅಮ್ಮಕಲ್ಲ ನೋಡಿ. ಆರಾಮದೇನೆ ಬಸಣ್ಣ? ನೋಡಲೇ ನೋಡ, ನಮ್ಮ ದೋಸ್ತ ಎಷ್ಟು ಆಸಕ್ತಿಯಿಂದ ನನ್ನ ಕವನ ಕೇಳಾಕ ಬಂದ್ರಂದ್ರ ನನ್ನ ಕವನದ ಕದರ ಎಷ್ಟಿರ್ಬೇಕು ತಿಳ್ಕೊ ನೀನ. ಹೋಗ 2 ಕಪ್ ಚಾ ಮಾಡ, ಸಕ್ರಿನ ಹಿಂದ ಮಾಡ, ಚಾ ಪುಡಿನ ಮುಂದ ಮಾಡ್ಕೊಂಡು ಬಾಳ ಚಲೋ ಟೈಮಿಗೆ ಬಂದ್ರಿ ನೋಡ. ಯಾಕಂದ್ರ ಈಗ ಅರ್ಧ ಕವನ ನಾ ಕೇಳೇನಿ, ಇನ್ನ ಅರ್ಧ ಕವನನ ಕೇಳಿ ಗೊತ್ತೈತಿ. ಕೇಳ್ತ ಚಾ ಮಾಡ್ಕೊಂಡು ಹೇಳ ಕೆಂಚಪ್ಪ. ಮತ್ ಯಾವ ಹೊಸ ಕವನ ಬರ್ದಿಯಲ್ಲ? ನೋಡಿಲ್ಲೆ ಮೊನ್ನೆ ನಮ್ ಹಿತ್ತಲ್ದಾಗ ಕುತ್ಕೊಂಡು 8 ಕವನ ಬರ್ದಿದ್ದೆ ಗೊತ್ತಾ. ಅಷ್ಟ ಅಲ್ದ ತುಮಕೂರು ಸಾಹಿತ್ಯ ಸಮ್ಮೇಳನಕ್ಕೆ ಏನ್ ಹೋಗಿದ್ನಲ್ಲ, ಅಲ್ಲಿ ನನ್ನ ಸನ್ಮಾನ ಇತ್ತು. ನಾ ಕವನ ಓದಿದ್ರ ಚಪ್ಪಾಳಿನ ಹೊಡೆದ್ರು ನೋಡವ್ರ. ಚಪ್ಪಾಳಿ ಸುರುಮಳೆ ಆಯ್ತು. ಹಂಗ ಸುರುಮಳೆ ನೋಡ್ಬೇಕಾಗಿತ್ತು. ಅದನ್ನ ಕವಿಗೋಷ್ಠಿ ಒಳಗ ನಮ್ದ ದೊಡ್ಡ ಕವನ 25 ಸಾಲಿನ ಕವನ ಓದಿಬಿಟ್ರ ಕವಿಗಳೆಲ್ಲ ರಾವ್ ಹೊಡೆದೋದ್ರು. ಏನ್ ಕವನ ಏನ್ ತಾನ ಅಂತ ತಿಳ್ಕೊಂಡ ಬ್ಯಾಡದು. ಚಪ್ಪಾಳಿ ಹೊಡೆದದ್ದ ಚಪ್ಪಾಳಿ ಹೊಡೆದದ್ದ ನನಗ್ ಹಂಗ ಏಕ್ ಸರ್ಕಿ ನೋಡ್ಬೇಕಾಗಿತ್ತು. ಚಪ್ಪಾಳಿ ಸುರಿಮಳೆ ಅದನ್ನ. ಇಂಥ ದೊಡ್ಡ ಕವನ ಹೇಳಿ ಅಂದ್ಮೇಲೆ ಚಪ್ಪಾಳಿ ಹೊಡಿಬಾರ್ದಾಗಿತ್ತು. ಅವ್ರು ಬೇರೆ ಅದರ್ಲಿರೋ ಹೊಡಿಬೇಕಾಗಿತ್ತು. ಈಗ ನೋಡು ಏನ್ ಕವನ ಅಂತೇಳಿ ಕವಿಗಳೆಲ್ಲ ನನ್ನ ಕೈ ಮುಗಿದದ್ದ ಸ್ಟೇಜ್ ಇಂದ ಇಳಿದು ಬರೋ ಮಟನ ಭಾರಿ ಖುಷಿ ಆದ್ರ.
ಏನ್ ಕವನ ಏನ್ ತಾನ ಅಂತ ಹೇಳಿ ಭಾರಿ ನೋಡಂಗಿತ್ತ. ಅವ್ರು ದೌಡ್ ಮುಗಿಸು ಅಂತ ಹೇಳಕ್ ಹೇಳಿರ್ಬೇಕು. ಓದ್ ಹಾ ಓದಿದ್ರೆ ನಿನಗೂ ಸಮಾಧಾನ ಆಕತೆ. ಮತ್ತಿನ್ನೇನೈತಿ, ಓದ್. ಹೇಳ್ರಿ, ನೀವು ಕೇಳಿದ್ರ ನನಗ್ ಬಹಳ ಸಂತೋಷ ಆಕತಿ. ಓದ್ತಿ ನೋಡು ಒಂದ್ ಕವನಾನ. ನೀನುಟ್ಟ ಬಿಳಿ ಸೀರೆಯು ತೊಟ್ಟ ಆ ಕೆಂಪು ಕುಪ್ಪಸವು ಮನಸೆಳೆದು ಬಿಗಿದಪ್ಪುವಂತೆ ಮಾಡಿದವು. ಇಷ್ಟ ತನಕ ನೀನ್ ಹೆಂಡತಿ ಮುಂದೆ ಇದನ್ನ ಹೇಳಿದೆ ಏನಪ್ಪಾ ನೀನ್? ಏನ್ ಅನ್ಲಿಲ್ಲ ನಾಕಿ? ಇಂಥ ಕವನ ಓದಿದ್ರೆ ನಿನ್ ನೇತಿ ನನ್ನ ಕುಡಿಯ ತಗೊಂಡು ಹೊಡಿತಾಳ. ಈ ಅಪ್ ಕೇಳವು ತಬ್ ಕೇಳವು ಬಿಡು, ಬೇರೆ ಏನಾರು ಇದ್ರೆ ಓದು, ನಮಗೂ ಬಹಳ ಖುಷಿ ಆಕತಿ. ಇಲ್ಲೊಂದು ಹೊಸ ಕವನ ಇತ್ತಡಿಯೋ ಮಾರಯ್ಯ, ಭಾರಿ ಐತಿ. ಓದ್ತಿ ನೋಡೋದನ್ನ. ಕುಡಿದರು ಕಳ್ಳ ಬಟ್ಟಿ ಸಾಯಿ, ಮಡಿದರು ಮಸಣಕ್ಕೆ ಹೋದರು. ಲೇ ಕೆಂಚ, ಇನ್ನು ಯಾ ಕಾಲದಾಗದಿಲ್ಲ ನೀನೆ? ಅಲ್ಲಲೇ ಇವತ್ ಯಾವಲ್ಲೇ ಕಳ್ಳು ಬಟ್ಟಿ ಕುಡಿತಾನ? ಅವೆಲ್ಲ ನಾವು ಸಣ್ಣರಿದ್ದಾಗಿದ್ವ. ಈಗೆಲ್ಲ ಆರ್ಸಿ, ಬೀರು, ಬ್ರ್ಯಾಂಡಿ, ರಮ್ಮು, ಚೋಲು ಸ್ನ್ಯಾಚ್ ಗೀಚ್ ಎಲ್ಲ ಹೊಡಿತಾರಲಿ ಈಗ ಮಗನ. ಈ ಕವನ್ ಬೇಡ, ಬ್ಯಾರೆ ಓದು. ಮತ್ತೆ ಓದ್ಬೇಕಲೆ? ಹೆಣ್ಣಿಂದು ಬೇಡ ಅಂತೀರಿ, ಹೆಂಡದ್ದು ಬೇಡ ಅಂತೀರಿ, ಮತ್ತಿನ್ಯಾ ಓದ್ಬೇಕ? ತೀರಾತಲೇ ನಿಮ್ದು. ಸುಮ್ಮನೆ ಕೇಳ್ರಿಲೆ. ಲೇ ಕೆಂಚ, ಕವನ ಕೇಳಿದ್ರೆ 4 ಮಂದಿ ಖುಷಿ ಪಡ್ಬೇಕು. ಬರಿತೀನಿ ಅಂದ್ ಏನೇನ್ರ ಬರಿತೀಯಲ್ಲ ಮನೆಯ. ಹೋಗ್ಲಿ ಬಿಡು, ಮತ್ ಓದ್ಕೇವಂತ ಈ ಕವನ ಹೇಳೋದ್ರಾಗ ಚಾ ಕುಡಿಸಿ ಊಟ ಮಾಡಿಸಿ ಕಳಿಸ್ತೀಯನ ನಮಗ? ತಡ್ರಿಪ್ಪ, ಚಾ ತರ್ತಾಳ ಕುಡಿರಂತ. ಇಲ್ಲೊಂದು ಕವನದ ಶೀರ್ಷಿಕೆ ಕೇಳ್ರಿ. ನೋಡ್ರಿಲ್ಲಿ, ಕವನದ ಶೀರ್ಷಿಕೆ ಜಾರಿ ಬಿದ್ದಳು. ಎಲ್ಲಿ? ಬೆಡ್ರೂಮ್ನಾಗ ಏನ್ ಬಚ್ಚಲ್ದಾಗ? ಎಲ್ಲರ ಅದ ಕವನದ ಶೀರ್ಷಿಕೆ ಅಲ್ಲೇ ಅವ. ಸುಮ್ನ ಕೇಳಲೆ, ಎಲ್ಲದಕ್ಕೂ ಅಡ್ಡು ಹಚ್ಬಾರ್ದು ನೀನೆ. ಓದೋದ್ ಕೆಂಚಪ್ಪ ನೀನ್. ಅದು ಹೋಗ್ಲಿ ಬಿಡ, ಇದು ಬ್ಯಾರಿ ಹಾಕ್ತೀನಿ ತಡಿ. ಚಾ ಕುಡಿರಿ, ಆಮೇಲೆ ಅವ್ರ ಕವನ ಕೇಳಂತ್ರಿ. ಬಸಣ್ಣ ಯಪ್ಪ ಚಾ ತಗೋ. ಪುಣ್ಯ ಬರ್ಲೇವಾ? ಶೀರ್ಷಿಕೆ ಮುಖಗಳು. ಚೆಂಡಿನಾಕಾರದ ದುಂಡನ ಮುಖ, ಗ್ರೌಂಡಿನಾಕಾರದ ಚೌಕನ ಮುಖ, ಪಾರ್ಸಿ ಹೊಡೆದ ಒಪ್ಪಾರಿಯ ಮುಖ, ನಿಸಿಯಾಗಿ ಬಂದ ಕುಡುಕನ ಮುಖ. ಈ ಕವನ ಭಾರಿ ಬಂದತ್ ಬಿಡ. ಅಬ್ಬಾ, ಸಮಾಧಾನ ಆತ್ ನನಗ. ಅಲ್ಲೇ ಓಸು ಕವನ ಕೂಡಿಸಿ ಒಂದು ಬುಕ್ ಮಾಡಿಸಿಬಿಡು. ನಮ್ಮೂರಾಗನು ಕೆಂಚಪ್ಪ ಕವಿ ಅದಾನ ಅನ್ನೋದೆಲ್ಲ ನನ್ನ ಮಕ್ಕಳಿಗೆ ಗೊತ್ತಾಗ್ಲಿ. ಅಷ್ಟ ಅಲ್ಲಲೇ, ಮುಂದೆ ನಡೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಾಗ ನಿನ್ನ ಕರೆಸಿ ಸನ್ಮಾನ ಮಾಡ್ತಾರ. ಬಾಯ್ ತಗೊಂಡ್ ಕುಂತಲ್ಲೋ ಮಗನ ಸೀನಾ, ಹೋಗ ನಡಿಲೆ, ಕೆಲಸ ಜಗ್ಗದವು. ಅವನ್ ಯಾರು ಮಾಡ್ತಾರ ಕೆಲ್ಸನ? ಹೇಳ ಮಗನ, ಹೇಳ ಕುಂತ ಮಗ. ನಡಿ, ಬರ್ತಾವ ಬಾ. ಏನ್ ತಲಿ ತಿನ್ನಲೇ ನಡ್ಲಿ, ಚಾನ್ರ ಸಿಕ್ತಲ್ಲ. ನಮಸ್ಕಾರಪ್ಪ. ನಮಸ್ಕಾರ. ಮತ್ತ 6 ತಿಂಗಳ ಮೇಲೆ ಬಂತ್ರಿ, ಹಾಲಿನ ಬಾಕಿ ಒಟ್ಟು ಕೊಡ್ರಲ್ಲ. ಅಲ್ಲೋ, ಒಂದ್ 20 ಕವನ ಬರ್ದು ಕೊಡ್ತೀನಿ, ತಗೊಂಡೋಗಿ ಹಾಲಿನ ಲೆಕ್ಕ ಅಲ್ಲೇ ಸರಿ ಮಾಡ್ಕೋ. ನಮ್ಮ ದನಗಳಿಗೆ ಕವನ ಒಯ್ದು ಹಾಕಿದ್ರ ಮೇಂಗಿಲ್ರಿ ಅವ. ನಿಮ್ ಕವನ ತಗೊಂಡ್ ನಾನೇ ಮಾಡ್ರಿ, ನನವ ಮನಿಗ್ ಒಂದೊಂದ್ ಕವನ ಅದಾವ, ಅದು ನಿಮ್ ಹಣೆ ಅಲ್ಲ. ನಾನೇ ಮಾಡ್ಲಿ ಹಾಲಿನ ಬಾಕಿ. ಹಂಗಾರ ಬ್ಯಾಡ ಅಂದೇನ? ಸರಿ ಬಿಡ, ರೊಕ್ಕನ ನಾಳೆ ಬಂದು ಇಸ್ಕೊಂಡ್ ಹೋಗಿ ಅಂತಿ. ಸರ್ಕಾರದವರು ನನ್ನ ಕವನದ ಪುಸ್ತಕ ತಗೊಂಡಾರ, ಇನ್ನೂವರೆಗೂ ರೊಕ್ಕನ ಕೊಟ್ಟಿಲ್ಲ ಅವ್ರು. ನಾನು ಅದನ್ನ ಹಾದಿ ಕಾಯಕತ್ತೀನಿ, ನಾಳೆ ರೊಕ್ಕ ಬಂದ ಮೇಲೆ ಕೊಡ್ತೀನಿ. ಇದಪ್ಪಣ್ಣ ಕೊಡ್ತಾರ ಹೋಗಪ್ಪ. ನಿಮ್ದು ತಲಿಗಿರಿ ಕೆಟ್ಟತೇನ್ರಿ? ಹಾಲ್ ಮಾರೋರ್ಗೆ, ಮೊಸರು ಮಾರೋರ್ಗೆ, ಕಾಯಿಪಲ್ಯ ಮಾರೋರ್ಗೆ ಎಲ್ಲಾರ್ಗೆ ನನ್ ಕವನ ತಗೊಂಡೋಗು. ನಮ್ ಮನಿಗ್ ಬರಾಕ ಆಜು ಬಾಜುದವ್ರು ಹೆದರಾಕತ್ತಾರ ನಿಮ್ ಕವನದ ಸಲುವಾಗಿ. ಏನ್ ಮಾಡ್ಲಿ ಅನ್ನಂಗಾಗೈತಿ ನಿಮ್ಗ. ನೀವ್ ಯಾವ ಕವಿರಿ? ಕವಿ ಅಲ್ಲ ನೀವು, ಕವಿ.
ನಿಮ್ಮ ದೋಸ್ತ್ರ ಅದಾರಲ್ಲ ಅವ್ರು ನಿಮ್ಮನ್ನು ಉಪ್ಪಿಸಿ ಚಾ ಸೆಟ್ ಹೋಗಾಕ ಹಂಗ ಮಾತಾಡ್ತಾರ ನಿಮ್ಗ. ಲೇ ನೀ ಹಂಗನಬೇಡ. ನಾಳೆ ನನ್ ಪುಸ್ತಕ ರೆಡಿ ಆಗ್ಲಿ, ಸಾಹಿತ್ಯ ಸಮ್ಮೇಳನಕ್ಕ ಅಧ್ಯಕ್ಷ ಮಾಡ್ಬೇಕಂತ ಮಾಡ್ರ ನೋಡಿ ಅಂತೆ. ಗೊತ್ತೈತ್ ಬಿಡು ಮಾರಯ್ಯ, ನಿನ್ನ ಪುಸ್ತಕ ಬಿಡುಗಡೆ ಸಲುವಾಗಿ ನನ್ ಕೈಯನ್ನು ಪಾಟ್ಲಿ ಬಿಲ್ವಾರ ಕೊಳ್ಳನ್ ತಾಳಿ ಚೈನು ಎಲ್ಲ ಮಾರಿ ಆ ಪುಸ್ತಕನ ಬಿಡುಗಡೆ ಮಾಡಿಸ್ಕೊಂಡ್ ಬಂದಿ. ಈಗ ಅವು ಗೆದ್ಲಿ ಇಲ್ಲಿ ಎಲ್ಲ ತಿನ್ನಾಕತ್ತಾವು. ಅದೊಂದು ಹಾಳಿ ಪೆನ್ ಹಿಡ್ಕೊಂಡ್ ಕುಂತು ಬಿಡ್ತಿದಿ. ಅದನ್ನ ಹಿಡ್ಕೊಂಡ್ ಕುಂತ್ರ ಏನು ಬೇಡ ನಿನ್ಗೆ, ಇಡೀ ಪ್ರಪಂಚನ ಬೇಡ. ದುಡಿದ್ರ ಒಂದ್ ನಾಕಾಸ ಕೈ ಬಂದವ್ ರೊಕ್ಕ. ಬಾರಪ್ಪ. ನಮಸ್ಕಾರ ರೀ. ನಮಸ್ಕಾರ. ನಿಮ್ದೊಂದು ಕೊರಿಯರ್ ಬಂದಿತ್ರಿ. ಅಷ್ಟು ಕೆಲಸ ಮಾಡ್ತೀವೋ ನೀನು, ಹಾಲುನು ಮಾಡ್ತಿದಿ, ಕೊರಿಯರಿಗೂ ಹೋಗ್ತಿದಿ, ಬಾರಿ ದುಡ್ಡು ಪಾಪ. ಬಾ ಕುಂದ್ರ, ಬಿಸಿಲಾಗ ಬಂದಿದಿ. ಹೆಂಗಿದ್ರು ನೀರ್ ಕುಡಿ, ನೀರ್ ಕೂಡ ಅವನಿಗೆ ಒಂದ್ 2 ಕವನ ಓದ್ತೀನಿ, ಕೇಳೋಗಿದ್ದು ಬಾರೋ ಕೂಡ. ಎಲ್ಲಿ ಹಚ್ಚಿರಿ? ನನ್ ಕವನ ನನಗೆ ಮನಿ ಒಂದೊಂದ್ ಕವನ ಹಾಕ್ತಾವು. ಇದು ಮುಗಿಸ್ಕೊಂಡು ಇನ್ನು ಬಾಳ ಮನಿ ಅದಾವ್ರಿ ಕೊಡೋ. ಎಲ್ಲ ಕೆಟ್ಟ ಬಿಸಿಲಾಗ ಬಂದಾರಿ, ತೀರಾ ತಲೆ ಕೆಡಿಸ್ತಿರ್ಪ. ಒಂದ್ ಸೈನ್ ಮಾಡ್ರಿ. ಎಲ್ಲಿಂದ ಬಂದೈತಿ? ಇದು ಧಾರವಾಡ ಸಂಯುಕ್ತ ಕರ್ನಾಟಕ ಆಫೀಸಿಂದ ಬಂದದ್ ನೋಡ್ರಿ. ಇದೆ ಹುಬ್ಬಳ್ಳಿಯಾಗು, ಅದು ಧಾರವಾಡ ಅಲ್ಲ, ಹುಬ್ಬಳ್ಳಿಯಾಗ ಐತದ ಸಂಯುಕ್ತ ಕರ್ನಾಟಕ. ಹೌದನ್ರಿ? ನಾವ್ ಹುಬ್ಬಳ್ಳಿ ಧಾರವಾಡ ಒಂದ ಮಾಡಿದ್ರಿ. ನಾ ಸೈ ಮಾಡಿದ್ನಿ. ತಗೊಳ್ರಿ ಇದನ್ನ. ಅಯ್ಯೋ, ಬಹುಶಃ ದೊಡ್ಡ ಪ್ರಶಸ್ತಿ ಪತ್ರನ ಕಳಿಸ್ಯಾರ ಇವ್ರು. ಹಂಗ ಕಾಣಿಸ್ತದ್ರಿ. ಸಂಯುಕ್ತ ಕರ್ನಾಟಕದವ್ರ. ನೋಡ್ತೀನಿ ತಡಿ ಏನ್ ಬಂದತಿ. ಆಯ್ತ, ಮತ್ತ ಆರಾಮದಿಯಲ್ಲ? ಆರಾಮದವ್ರಿ. ಹಾ, ಸರಿ 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 ಆಯ್ತ. ಬರ್ಲ್ರಿ? ಬಾರ, 2 ಕವನ ಓದ್ತೀನಿ. ಯಪ್ಪ ತಂದೆ, 2 ಒಂದ ಮುಂದ್ ಹೇಳ್ರಿ. ಅವ್ರಿಗಂತೂ ಮಾಡಕ್ ಕೆಲ್ಸ ಇಲ್ಲ. ನೀನು ಹಾಲು ಮಾರ್ತಿದಿ, ಕೋರಿಯರ್ ಮಾಡ್ತಿದಿ, ದುಡಿದ್ರೆ 4 ಕಾಸು ಹೊಟ್ಟಿಗಾದಿತ್ತು. ನಡಿ ನಡಿ. ಆಯ್ತ್ರಿ, ಬರ್ತನ್ರಿ ಕವಿಗಳ. ಯಾಕೆ ಮಾಡ್ತಿ? ಯಾರ ಕವನ ಕೇಳಕ್ ಬಂದ್ರ ನಮ್ದ ನೀ ಏನ? ಏ ನೋಡ್ ಬಾ ಇಲ್ಲಿ, ಸಂಯುಕ್ತ ಕರ್ನಾಟಕದಿಂದ ಸಂಪಾದಕರು ಏನೋ ಪತ್ರ ಬರ್ತಾರ, ಓದ್ ನೋಡ್ ಬಾ ಇಲ್ಲಿ. ಎದ್ದರ ಬಾ ಇಲ್ಲಿ, ನೋಡ್ ಬಾ ಇಲ್ಲಿ ಒಂದಿಟ್ಟು. ಸಂಯುಕ್ತ ಕರ್ನಾಟಕದಿಂದ ಪತ್ರ ಬಂದತಿ, ನೋಡಿ ಏನ್ ಬರ್ತಾರ. ಸಂಪಾದಕ ಖುಷಿಯಾಗಿ ಪ್ರಶಸ್ತಿ ಪತ್ರ ಬಂದತನ, ರೊಕ್ಕ ಪಕ್ಕ ಬಂದಿರ್ತಾವ. ಒಮ್ಮೆ ನೋಡ, ತೆಗದು ಹೊಡಿ. ರೀ, ಹಾ, ಇದು ನಿಮ್ ಪುಸ್ತಕನ ಅಲ್ಲ ಹೊಳ್ ಕಳ್ಸ್ಯಾರಲ್ರಿ? ನಮ್ದು ನಮಗೂ ವಾಪಸ್ ಕಳ್ಸಣ. ಸಂಪಾದಕ ಅಂತ ಬುದ್ಧಿವಂತ ಇದ್ರಾಗ ಒಂದ್ ಪತ್ರ ಇಟ್ಟಾರ್ರಿ. ಓದಿ ಏನ್ ಬರ್ದಾರ ನೋಡಂಗಾರ. ಕವನಕ್ ಒಂದಿಟ್ ಬೆಂಕಿ ಹಸ್ತ ಅಲ್ರಿ. ನಿಮ್ ಕವನ ಬರಹ ನೋಡಿ ಸಾಕಷ್ಟು ಉಗಿದು ಉಪ್ಪಿನಕಾಯಿ ಹಾಕಿ ಕಳ್ಸ್ಯಾರ. ಓದ್ತ ನೋಡಿ, ಒಂದ್ ಪತ್ರನು ಇಟ್ಟು ಕಳ್ಸ್ಯಾರ, ಓದ್ತೇನ್ ಕೇಳ್ರಿ. ಕವಿವರ್ಯ ಶಿಖಾಮಣಿಗಳಾದ ಕೆಂಚಪ್ಪನವರಿಗೆ ಸಂಪಾದಕ ಅನಂತ ವಂದನೆಗಳು. ನೀವು ಮೇಲಿಂದ ಮೇಲೆ ವಾರಕ್ಕೆ 2 ಸಾರಿ ನೀವು ಬರೆದ ಕವನಗಳನ್ನು ಕಳಿಸುತ್ತಿದ್ದೀರಿ. ನಮ್ಮ ಪತ್ರಿಕೆಯ ಮೇಲೆ ಅಭಿಮಾನ ಇಟ್ಟಿರುವುದಕ್ಕೆ ಸಂತೋಷ. ನೀವು ಬರೆದ ಯಾವ ಕವನಗಳು ಪತ್ರಿಕೆಯಲ್ಲಿ ಹಾಕಲು ಯೋಗ್ಯ ಇಲ್ಲ ಎಂಬುದನ್ನು ತಿಳಿಸಲು ವಿಷಾದಿಸುತ್ತೇವೆ. ನಿಮ್ಮಂತ ಬರಹಗಾರರು ಸಾವಿರಾರು ಜನ ಇದ್ದಾರೆ. ದಿನ ರಾಶಿ ಗಂಟಲೆ ಕವನ ಬರುತ್ತವೆ. ಮೇಲಿಂದ ಮೇಲೆ ಕಳಿಸಿ ತಲೆ ತಿನ್ನಬೇಡಿ. ಇದೊಂದು ಸಾರಿ ನಿಮ್ಮ ಕವನ ನಿಮ್ಗೆ ಕಳಿಸುತ್ತಿದ್ದೇವೆ. ಈ ನಿಮ್ಮ ಕವನಗಳು ಕಸದ ಬುಟ್ಟಿಗೆ ಸೇರಲು ಸಹ ಅನರ್ಹವಾಗಿದೆ. ಇನ್ನು ಮುಂದೆ ನೀವು ಬರೆದ ಕವನಗಳನ್ನು ನಿಮ್ಮ ಒಲೆಯಗೆ ಹಾಕಿ ನೀರು ಕಾಯಿಸಿಕೊಂಡು ಸ್ನಾನ ಮಾಡಿ. ಧನ್ಯವಾದಗಳು. ಸಾಕೇನ್ರಿ ಕವಿಗಳೇ, ನಿಮ್ಮ ಕವನಕ್ಕೆ ಸಿಕ್ಕ ಬೆಲೆ? ಸಂಪಾದಕ ಹೊಸಬು ಬಂದಿರ್ಬೇಕ, ಅವನಿಗೆ ನಾ ಕೊಟ್ಟ ಕವನ ಸಂಕಲನದ ಕವನಗಳು ತಿಳಿದಿಲ್ಲ. ಅದಕ್ಕ ಅವ ತಿಳಿಲಾರ್ದಕ್ಕ ಹೊಳ್ಳಿ ಕಳಿಸ್ಯಾನ ಅಂತ ನನಗ ಅನಿಸ್ತದ. ನೀವೆಷ್ಟ್ ಶಾಣೆ ಆದಿರಂತ ಗೊತ್ತೈತಿ ನನಗೆ. ನಮ್ಮಪ್ಪ ನಿನ್ ಗಂಡ ಆಗವ ಕವಿ ಅದಾನ, ಕಾದಂಬರಿಕಾರ, ಕಥಿಕಾರ, ನಾಟಕಕಾರ, ಎಲ್ಲಾದ್ರಾಗನು ಮೇಲ್ಗೈ ಅವಂದ ಅಂತ ಕೊಟ್ಟು ನೀನ್ ಮದ್ವಿ ಮಾಡಿದ್ರ ನೀನ್ ಬಾಳೆ ಬಾಳ ಹಸನಕತಿ ಅಂತೇಳಿ ನಿನ್ನಂತವನಿಗೆ ಕೊಟ್ಟು ನನ್ ಮದ್ವಿ ಮಾಡ್ದ. ಈಗ ನಾ ಅನ್ಭವ್ಸಕತ್ತ ನೋಡು. ಲೇ ಹುಚ್ಚಿ, ನಾಳೆ ಆದ್ರ ಸಾಹಿತ್ಯ ಸಮ್ಮೇಳನದೊಳಗ ನನ್ನ ಸಮ್ಮೇಳನದ ಅಧ್ಯಕ್ಷರು ಮಾಡಿದಂತ ತಿಳ್ಕೊ. ಮೆರವಣಿಗೆ ಒಳಗ ನನ್ನ ಮಗ್ಲ ನೀನ ಕುಂತಿರ್ತಿ.
ನೋಡು ಕೆಂಚಪ್ಪನ ಕವಿಗಳ ಹೇಳ್ತಿ ಅಂತ ನನ್ಕಿಂತ ನಿಂದ ಡಿಮಾಂಡ್. 4 ಜನ ನಿನ್ನ ನೋಡ್ತಿರ್ತಾರ ಗೊತ್ತನ, ಅದನ್ನ ವಿಚಾರ ಮಾಡ. ನಿನಗ ದೊಡ್ಡ ಡಿಮಾಂಡ್ ಗೊತ್ತನ. ಕವಿಗಳ ನಿಮ್ ದೊಡ್ಡ ನಮಸ್ಕಾರ. ಅದೇನ್ ಸನ್ಮಾನ ಮಾಡ್ತಾರ, ಅದೇನ್ ಸತ್ಕಾರ ಮಾಡ್ತಾರ, ಅದೆಲ್ಲ ನೀವ ಮಾಡಿಸ್ಕೊರಿ. ಸಾಕು, ನನಗೆ ಏನು ಬೇಡ, ನಾ ಹೋಗ್ತೇನೆ. ಹಲೋ, ಕೆಂಚಪ್ ಕವಿಗಳೇನ್ರಿ? ಹಾ ರೀ. ನಾಳೆ ನಮ್ಮ ಪ್ರತಿಷ್ಠಾನದ ವಾರ್ಷಿಕೋತ್ಸವ ಅಂಗವಾಗಿ ಕಾರ್ಯಕ್ರಮ ಮಾಡ್ಕೊಂಡಿದ್ರೆ ಅದಕ್ಕೆ ನಮ್ಮ KR ಹಿರೇಮಠ ಸರ್ನ ಅಧ್ಯಕ್ಷರನ್ನ ಕರೆದಿದ್ವಿ. ಕಾರ್ಡು ಪ್ರಿಂಟ್ ಆಗಿಬಿಟ್ಟಾವು. ಅವ್ರು ನೋಡಿದ್ರೆ ಅವ್ರ ರಿಲೇಷನ್ ಯಾರೋ ಒಬ್ರು ತೀರ್ಕೊಂಡ್ರಂತ್ರೆ. ಹಿಂಗಾಗಿ ಮತ್ತು ನಮ್ಮ ಅಧ್ಯಕ್ಷರು ಎಲ್ಲ ನಾವು ಮಾತಾಡಿದ್ವಿ. ಎಲ್ಲ ಕೆಂಚಪ್ ಕವಿಗಳು ಅವರು ಭಾಳ ಚಲೋ ಕವಿಗಳದಾರ ಮತ್ತು ಅವ್ರಿಗೆ ಸನ್ಮಾನ ಮಾಡಿದ್ರ ಅಂತೇಳಿ ತೀರ್ಮಾನ ಮಾಡಿವ್ರಿ. ದಯವಿಟ್ಟು ನೀವು ನಾಳೆ ಬರ್ಬೇಕ್ರಿ, ತಪ್ಪಿಸ್ಬಾರ್ದು. ಹ್ಞೂ ರೀ ಬರ್ತೀನಿ ತೋರಿ. ಪಾಪ ಇಷ್ಟ ಅಭಿಮಾನ ಇಟ್ಕೊಂಡ್ರಿ ಅಂತ. ಆಯ್ತು ರೀ. ಹ್ಞೂ ರೀ 9:30 ಅಲ್ಲ? ಹ್ಞೂ ರೀ, ನಮಗೂ ಖುಷಿ ಆಯ್ತು ತೋರಿ. ಆಯ್ತು ಹಾಂ ರೀ. ಹ್ಞೂ ರೀ. ಆಯ್ತು ಆಯ್ತು. ಏನಂತ್ರಿ? ಯಾರ್ ಫೋನ್? ಏ ಕುಂದ್ರ ಬಾಯ್ಲೆ, ನಾಳೆ ಕರ್ನಾಟಕ ಭವನದೊಳಗ ನನಗ ಸನ್ಮಾನ ಇಟ್ಕೊಂಡಾರಂತ. ಅವ್ರಿಗೆ ಯಾರು ಸಿಕ್ಕಿಲ್ಲ ನಿಮ್ಮನ್ನ ಕರ್ದಾರು. ಹಂಗಲ್ಲ, ಕೇಳಿಲ್ಲ. ಅವ್ರು ಒಬ್ರು ಕವಿಗಳನ್ನ ಗೆಸ್ಟ್ ಮಾಡಿದ್ರಂತ ಸನ್ಮಾನಕ್ಕಂತೇಳಿ. ಕಾರ್ಡ್ನಾಗ ಪ್ರಿಂಟ್ ಆಗಿತ್ತಂತ. ಅವ್ರ ಪೈಕಿ ಯಾರ ಸತ್ತು ಹೋಗ್ಯಾರ. ಹಿಂಗಾಗಿ ಹಂಗಾರ ಕವಿಗಳ ಕೆಂಚಪ್ಗಳ ಕವಿಗಳನ್ನ ಕರಿಬೇಕಂತೇಳಿ ಪಾಪ ಅವ್ರೆಲ್ಲ ನನ್ನ ಮ್ಯಾಗ ಅಭಿಮಾನ ಇಟ್ಕೊಂಡು ಒಂದ ಸೌನ ಫೋನ್ ಮಾಡಕತ್ತಾರ, ನಾಳೆ ಬರ್ರಿ ಅಂತೇಳಿ ಸನ್ಮಾನಕ್ಕೆ. ಅದು ಅಭಿಮಾನ ಅಲ್ಲ, ಅವ್ರ ಕೈಗಳು ಸತ್ತಾರಲ್ಲ, ಸತ್ತಿದ್ದಕ್ಕೆ ಯಾರು ಸಿಕ್ಕಿಲ್ಲ ನಿಮ್ಮನ್ನ ಕರ್ಯಾಕತ್ತಾರ. ಹೋಗ್ಲಿ ಬಿಡ, ಹೆಂಗಾರ ಯಾಕಾಲಿ ಕರ್ದಾರಲ್ಲ, ಹೋಗಿ ಸನ್ಮಾನ ಮಾಡಿಸ್ಕೊಂಡ ಆ ಸ್ಟೇಜ್ ಒಳಗ 4 ಕವನ ಓದೇ ಬರವ್ ನಾನು. ತಿಳ್ಕೊ, ಬಾ ಹೋಗೋಣಂತ. ಎಂತ ತಿಳಿದಿ ನಿಮ್ದು? ಅವ್ರು ಬಂದಿಲ್ಲ ಅಂತ ನಿಮ್ಮನ್ ಕರ್ದಾರ ಅವ್ರು. ಏನ್ ಹುಚ್ಚದಿಲಿ, ನಮ್ಮನ್ನ ಕರಿಯರ್ ಯಾರದಾರ? ಅಟ್ಲೀಸ್ಟ್ ಕರ್ದಾರಲ್ಲ ಅವ್ರ. ಕರ್ದಕ್ಕರ ಹೋಗಿ ಸನ್ಮಾನ ಮಾಡಿಸ್ಕೊಂಡ್ ಬರೋಣಲ್ಲ. ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ನಿನ್ ಸಲುವಾಗಿ ಸಾಕಾಗ್ ಹೋತ್ ನನಗ. ಬಾ ನೀನು. ನಾಳೆ ನಮ್ ದೋಸ್ತರಿಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ಸನ್ಮಾನಕ್ ಬರ್ರಿ ಅಂತ ಹೇಳಿ. ಅವ್ರು ಬರ್ತಾರ, ನೀನು ಬಾ, ಹೋಗೋಣಂತ. ಹಲೋ ಹಲೋ ಅಕ್ಕರ, ಕೆಂಚಪ್ ಕವಿಗಳಿಲ್ರಿ? ಕವಿಗಳದಾರ್ರಿ, ತಾವೇರ್ರಿ ಮಾತಾಡೋದು? ನಾಳೆ ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದಿತ್ತಲ್ರಿ? ಹ್ಞೂನ್ರಿ, ನಮ್ಮ ಕವಿ ಪ್ರತಿಷ್ಠಾನದಿಂದ. ಹೌದ್ರಿ, ನಾವು ಸೋಮಶೇಖರ್ ಮಾತಾಡಿದ್ರಿ. ಅವ್ರಿಗೆ ನಾಳೆ ಸ್ವಲ್ಪ ಕಾರ್ಯಕ್ರಮಕ್ಕೆ ಹೇಳ್ಬೇಕಿತ್ರಿ ಅಕ್ಕ. ಹೌದ್ರಾ? ಹೇಳ್ತೇನೆ ತಗೋರಿ, ಅವ್ರಿಗೆ ಕವಿಗಳಿಗೆ ಹೇಳ್ತೇನಂತೆ. ಹಾ ಹೇಳ್ರಿ, ಹೇಳೋದಾತ್ರಿ. ಇನ್ನೊಂದು ವಿಷಯ ಹೇಳ್ಬೇಕಿತ್ರಿ ಅವ್ರಿಗೆ. ಅದು ನಾಳೆ 1,000-2,000 ಜನ ಕೂಡ್ತತ್ರಿ. ಊಟದ್ದು ಒಂದು ಸ್ವಲ್ಪ ಏನಾರ ವ್ಯವಸ್ಥೆ ಮಾಡ್ಕೋಕಿತ್ರಿ. ಭಾಳ ಏನು ಬರೋದಿಲ್ಲ ರೀ, ಒಂದಿರಿ ಒಂದು 40,000 ರೂಪಾಯಿ ಬರ್ತೈತ್ರಿ. ಸ್ವಲ್ಪ ಅದನ್ನ ಹೇಳ್ಬೇಕಿತ್ರಿ, ಅದಕ್ಕೆ ಫೋನ್ ಮಾಡಿದ್ವಿ. ಅಲ್ರಿ, ವರ್ಷಕ್ಕಿಂತ ಎಷ್ಟ್ ಕಾರ್ಯಕ್ರಮ ಮಾಡ್ತೀರಿ ನೀವು? ಯಾಕ್ರಿ ಅಂತಂದ್ರ ಹಂಗಲ್ರಿ ಅಕ್ಕರ. ಅಲ್ರಿ, ನೀವು ನಮ್ಮ ಮನೆಯವರಿಗೆ 40,000 ರೂಪಾಯಿ ತಗೊಂಡು ಸನ್ಮಾನ ಮಾಡ್ತೀರಾ? ಕವಿಗಳಿಗೆ, ಕಲಾವಿದರಿಗೆ ಏನಿಲ್ಲ ಇಲ್ಲ ಅಂದ್ರ ದುಡ್ಡು ತಗೊಂಡು ಸನ್ಮಾನ ಮಾಡೋದ? ಏನ್ರಿ ನೀವ್ ಹಿಂಗೆಲ್ಲಾ ಮಾತಾಡಿದ್ರ? ಏನ್ರಿ ಅಕ್ಕಾರ ಅಂತಂತೀರಿ? ಹಂಗಲ್ರಿ, ಅವ್ರಿಗೆ ಒಂದು ಗೌರವ ಅನ್ನೋದಿಲ್ಲ. ಹಿಂಗ ಮಾಡಿ ಎಷ್ಟು ಸಂಪಾದನೆ ಮಾಡಿರಿ ನೀವು? ಎಷ್ಟು ದುಡ್ಡು ಗಳಿಸಿರಿ ನೋಡ್ರಿ. ಇದೇ ತರ ಮಾಡ್ಕೊಂಡ್ ಹೊಂಟ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ ನಿಮ್ ಮೇಲೆ. ನಾ ಹೇಳ್ಬಿಟ್ರೆ ಕೇಳ್ರಿ. ಅಲ್ರಿ, ನಮ್ಮ ಸಂಸ್ಥೆ ಖರ್ಚು ವೆಚ್ಚ ಇರ್ತಾವ. ಅಲ್ರಿ ಸರ, ನೀವು ಸನ್ಮಾನ ಮಾಡಕತ್ತೀರಲ್ಲ, ಸನ್ಮಾನ ಮಾಡೋ ತಾಕತ್ತಿದ್ರೆ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ಯಾಕೆ ಮಾಡ್ಬೇಕ? ದುಡ್ಡು ತಗೊಂಡೇನ್ ಇದನ್ನೇನ್ ಮಾರಾಟಕ್ಕೆ ಹಚ್ಚತ್ರ? ಇದೇ ತರ ಎಷ್ಟು ಜನ ಬಕ್ರಾ ಮಾಡಿರಿ ನೀವು? ನೋಡ್ರಿ, ಇದೇ ತರ ಮುಂದುವರ್ಸಿದ್ರ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕತಿ. ಹುಷಾರಾಗಿರ್ರಿ. ಅಲ್ರಿ ಅಕ್ಕರ. ನೋಡ್ರಿ ಸರ, ನಾನು ಇಂಥವೆಲ್ಲ ಬಾಳ್ ನೋಡೇನಿ. ನಂದು ಕನ್ನಡ MA ಆಗೈತಿ. ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿಟ್ಕೊಂಡು ಇಂಥವನ್ನೆಲ್ಲ ಮಾಡ್ತಾ ಇದ್ದೀರಾ? ನೋಡ್ರಿ, ನಮ್ಮ ತಮ್ಮ ಪ್ರೆಸ್ ರಿಪೋರ್ಟರ್ ಅದಾನ. ಈಗ ಏನ್ ನೀವು ಮಾತಾಡಿರಲ್ಲ ಅದೆಲ್ಲ ರೆಕಾರ್ಡ್ ಆಗೈತಿ. ಈಗ ಸದ್ಯ ಅವನ್ ಮನಿಗ್ ಕಳಿಸ್ತಾನೆ. ಅದೇನ್ ಮಾಡ್ತಿರೋ ಮಾಡ್ರಿ. ಅಲ್ಲ, ಒಂದ್ ಕೆಲಸ ಮಾಡನ್ಬಿಡ್ರಿ, ನಾಳೆದ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಬಿಡನ್ರಿ.
ನಾವ್ ಅಲ್ಲೇ ಮನಿಗೆ ಬಂದು ಸನ್ಮಾನ ಮಾಡ್ತೇವೆ ಅಂತ ಹೇಳ್ರಿ ಅವ್ರು. ಆಯ್ತ್ರಿ ಕರ ಅಷ್ಟೇ. ಏನ್ರಿ ಇದೆಲ್ಲ ಬೋಗಸ್. ನಿಮ್ಮಂತವ್ರು ನಂಬ್ತಿರಲ್ಲ, ಕುವೆಂಪು ಪ್ರತಿಷ್ಠಾಪನೆ ಆದೋ ಈದೋ ಅಂತ ಹೇಳಿ ಇಂಥವ್ರೆಲ್ಲ ಕರೆದು ನಿಮ್ಮಂತವ್ರು ಮೋಸ ಮಾಡ್ತಾರ. ನಿಮ್ಮ ಕವಿತೆಗೆ ಅರ್ಹತೆ ಇತ್ತಂದ್ರ ನಿಮ್ಗೆ ತಾನಾಗೆ ಒಲದ್ ಬರ್ತತಿ ಪ್ರಶಸ್ತಿ. ಇಂಥವಕ್ಕೆಲ್ಲ ಹೋಗಕ್ ಹೋಗ್ಬೇಡ್ರಿ ನೀವು. ಹೋಗಿ ಬಿಡ ಮಾರಾಯ್ತಿ, ಹಂಗ ಫೋನ್ ಹಚ್ಚಿ ಜಾಡ್ಸಿದ ನಮ್ ಗೌರವ ಏನಾಗ್ತೈತಿ ಹೇಳು. ಹೋಗ್ಲಿ ಬಿಡು ಪಾಪ. ನಿಮ್ಮ ಗೌರವಕ್ಕೊಂದ್ ಬೆಂಕಿ ಹಸ್ತ. ಇಲ್ಲೇ ಬರ್ತಾರಲ್ಲ, ಈಗ ಸನ್ಮಾನ ಮಾಡ್ತಾರ, ಮಾಡಿಸ್ಕೋರಿ ಈಗ ಸನ್ಮಾನನ. ಕವಿಗಳ ನಮಸ್ಕಾರ. ನಮಸ್ಕಾರ ಬಾ ಕೆಂಚಪ್ಪ. ಸನ್ಮಾನ ಇದ್ದಿದ್ದು ಬಾಳ ಖುಷಿ ಆಯ್ತು ನೋಡ. ಕೆಂಚಣ್ಣ ಭಾರಿ ಖುಷಿ ಆಯ್ತು ನೋಡಪ್ಪ ನಿಂಗ್ ಸನ್ಮಾನ ಮಾಡಿದ್ದು ಮಾರಾಯ ನಿಮ್ಗೆ. ಕೆಂಚಪ್ಪಣ್ಣರ ನಾಳೆ ಕಾರ್ಯಕ್ರಮ ಕ್ಯಾನ್ಸಲ್ ಆಗೈತಿ. ಅದಕ್ಕೆ ನಿಮ್ಗ ಗೌರವ ಕೊಡ್ಬೇಕಂತೇಳಿ ನಾವು ಮನೆಗೆ ಬಂದು ನಿಮ್ಗೆ ಸನ್ಮಾನ ಮಾಡಾಕತ್ತೀವಿ. ದಯವಿಟ್ಟು ಒಪ್ಪಿಸಿ. ಸೋಮ್ ಸಿಕ್ಕರು ನೀವಲ್ಲ, ಬರ್ರಿ ಬರ್ರಿ. ಬರ್ರಿ ನಡಿ ಹೊಸ ಆ ಕಡೆ ಬರ್ರಿ. ಭಾರಿ ಆಗೈತಿ, ಚಂದ ಆಗೈತಿಪ್ಪ. ತಿರ್ಗಾರಿ ಇದನ್ನ. ಇನ್ನೊಂದು ವಿಶೇಷ, ಇಷ್ಟ ದಿನ ನೀವು ಕರಿಯ ಟೊಪಿಗೆ ಹಾಕೊಂಡು ಕವನ ಬರಿತಿದ್ರಿ, ಇನ್ನು ಮ್ಯಾಗ ಅದನ್ನ ತೆಗೀರಿ. ಇನ್ನ ಏನಿದ್ರು ಈ ಮೈಸೂರು ಪೇಟನ ನಿಮಗ ಕೊಡ್ತಾನೆ. ಆ ಟೊಪಿಗೆ ನಾನು ತಗೊಂತೇನೆ. ಮುಂದೆ ನೀನು ಕವನ ಬರೀ ಇಲ್ಲಪ್ಪ ಹಿಡ್ಕರಿ. ಅಂತೂ ನನ್ನ ಗಂಡಗ ನೀವು ಹೊತ್ಕೊಂಡ್ಬಿಡ್ರಿ ಹಂಗಾರ. ನಿಮ್ಮ ಯಜಮಾನ್ರು ಟೊಪಿಗೆ ನನಗ ಹಾಕಿದ್ರು. ಚಪ್ಪಾಳೆ ಹೊಡ್ರಿ. ಮಾಡಿ ಮಾತಾಡಿ ನನ್ ಕಣ್ಣು ತೆಗ್ಸಿದಿ. ನಾನು ಹಿಂಗ ರೊಕ್ಕ ಕೊಟ್ಟು ಎಲ್ಲ ಕಡೆದು ಸನ್ಮಾನ ಹಾಕಿ ಹೋಗಿದ್ದೆ. ನಾ ದೊಡ್ಡ ಕವಿ ಅಂತ ಕೇಳ್ಕೊಂತಿದ್ದೆ. ಹಾಗೆ ಇದು ಸನ್ಮಾನದ ಇದು ನಿನಗ ಸಲ್ಲಬೇಕಾಗಿದ್ದು. ನನ್ ಕಣ್ಣು ತೆಗ್ಸಿದ್ದೀನಿ. ಒಳ್ಳೆ ಮಾತು, ಒಳ್ಳೆ ಮಾತು. ಒಳ್ಳೇದ ನನಗಿದು ನೋಡಿ ಒಂದು ಕವಿತೆ ಬರೀಬೇಕಂತ ಮೂಡ್ ಬಂದ. ಸರ್ ನಾ ಬರ್ಲೇನ್ರಿ? ಕವನ ಕೇಳುವಾಗ ಮುಂದೆ ಈಗ ಕವಿ ಅದ ಹೇಳಪ್ಪ. ಕಪ್ಪಿಗೆ ಹಾಕಿದಲ್ರಿ ಮತ್ ನನ್ ಗಂಡ ಕೇಳಿ ಕೇಳಿ ಸಾಕಾಗೈತಿ. ನೀವರ ಬಂದ್ ಒಂದ್ ಕಪ್ ಚಾ ಕುಡ್ದು ಹೋಗಿದ್ರಿ, ನೀನು ಕವನ ಶುರು ಮಾಡಿದೆ ಅಪ್ಪ. ನೀ ಹೇಳದ್ರ ಮ್ಯಾಗ ಮತ್ ಇನ್ನೊಂದು ಕವನ ಬರೀಬೇಕಂತ ಅನ್ಸಿರ್ತನಗ. ಕಪ್ಪಿಗೆ ಮಹತ್ವ ಅದು. ಇದ್ರು ಇರ್ಬೇಕು. ನನ್ ಗಂಡನ್ ಟೊಪ್ಪಿ ನಿನ್ ತಲೆ ಮ್ಯಾಗ ಹೋಗೈತಲ್ಲ, ಇದ್ರು ಇರ್ಬೇಕು ಮತ್ತ. ನಿಮ್ಮನ್ನೆಲ್ಲ ನೋಡಿದಾಗ ಈ ಸನ್ಮಾನದ ಬಗ್ಗೆ ಇನ್ನೊಂದು ಕವಿತೆ ಬರೀಬೇಕು ಅಂತ ಆಗತ್ತ ನನಗ. ಏನ್ ಓದ್ಬೇಕಂತೀವಿ, ಓದ್ರ ಬಿಡೋದ ನೋಡೋಣ. ಆದ್ರೆ ನಾನು ಮೊದ್ಲು ನನ್ನ ಹೆಂಡತಿ ಹೇಳ್ಕೊಂಡ್ಬಂದು ಹೇಳ್ತೇನೆ. ಹಂಗ ಮಾಡ ಬರ್ತೇನೆ. ಏ ಕುದುರೆ ಚಾ ಕೊಡ್ತಿದ್ದೀರ? ಮಂಡಕ್ಕೆ ಅಲ್ಲ ಒಂದು ಕವನ ಓದ್ತಿದ್ದೆ. ಇಲ್ರಿ ನಾವಂತೂ ಬರ್ತೇವೆ. ಹೇಳ್ಬೇಕು ಅನ್ಸಾಕತ್ತೀನಿ. ನೀನು हे प्रभु, हे हरि राम कृष्ण जगन्नाथ प्रेमानंद, ये क्या हुआ? गलाव से पानी आ गया।